ಖಾನಾ ಖಾಯಾ? ಖಾಲಿ ಏನು ನಿಮ್ಮ ಹೆಸರು? ಶಹದ ಹಾಂ, ಶಹದ ಶಹಾದಾ. ಯಾವೂರು? ಶ್ರೀನಿವಾಸಪುರ. ಶ್ರೀನಿವಾಸಪುರ. ಓ, ವೆಂಕಟಶಿವರೆಡ್ಡಿ ಹ್ಮ್ ನಿಮ್ಮ ಎಮ್ ಎಲ್ ಎ. ನಿಮ್ಮ ಊರೆಲ್ಲ ಚೆನ್ನಾಗಿದ್ದದ? ಅಭಿವೃದ್ಧಿ ಅಲ್ಲವ? ಕೆಲಸ ಕಾರ್ಯಗಳೆಲ್ಲ ಆಗವ? ಏನು ಕೆಲ್ಸಗಳಪ್ಪ, ಹೋದ್ರೆ ರೇಷನ್ ಕೆಲ್ಸಕ್ಕೆ ಹೋಗ್ಬೇಕು, ಹಾಂ. ಕೈಗಳೆಲ್ಲ ಇದಾಗ್ಬಿಡ್ತವೆ. ಹೌದಾ? ಏನು ಕೆಲಸ ಮಾಡ್ತೀರಾ ನೀವು? ರೇಷ್ಮೆ ಕೆಲಸ. ರೇಷ್ಮೆ ಕೆಲಸ ಮಾಡ್ತೀರಾ? ಎಷ್ಟು ಕೊಡ್ತಾರೆ ದುಡ್ಡ? 15 kg ಹಾಂ. 5 ಇದು ಮಾಡಿದ್ರೆ ಹಾಂ. 300 ರೂಪಾಯಿಗೆ ಆಗ್ತದಪ್ಪ. 300 ರೂಪಾಯಿ ಏನು ನಾವು ಬಾಡಿಗೆ ಕಟ್ಟೋದೇನು, ತಿನ್ನೋದೇನು, ಹಂಗೆ ಮನೆಯಲ್ಲಿ ಕಾಯಿಲೆ ಮನ್ಸುಗಳು. ಭಾರಿ ಲೈಫ್ ಕಷ್ಟ. ಸಿದ್ದರಾಮಯ್ಯನ ಕಾಸೆಲ್ಲ ಬರ್ತದ? ಅದು ನಿಂತ್ಬಿಟ್ಟದೆ. ಮೊನ್ನೆ ಬೀಳ್ತು, ತಿರ್ಗಿ ಬೀಳಲಿಲ್ಲ. ಮೊನ್ನೆ ಬೀಳ್ತು, ತಿರುಗು ಬೀಳಲಿಲ್ಲ. ಇದು ಪ್ರಾಬ್ಲಮ್ಮು. ಪೆನ್ಷನ್ ಎಲ್ಲ ಬರ್ತದ? ಪಿಂಚನು ಬಂದು 3 ತಿಂಗಳಾಗೋಯ್ತು, ಇನ್ನು ಪಿಂಚನು ಬರಲಿಲ್ಲ. 3 ತಿಂಗಳಿಂದ ಪೆನ್ಷನ್ನು ಬರಲಿಲ್ಲ. ಅಯ್ಯೋ ಶಿವನೇ. ಊರಲ್ಲಿ ಹೋಗ್ಲಿ, ಮನೆ ಆಯ್ತಾ ನಿಮ್ದು? ಮನೆ ಇದ್ದಿದ್ರೆ ನಾವು ಈ ಕಷ್ಟಕ್ಕೆ ಎಂತಕ್ಕೆ ಬರ್ತಾ ಇದ್ವಪ್ಪ, ಮನೆ ಇಲ್ವಾ ಕೇಳ್ಕೊಂಡ್ ನಿಮ್ದು? ತಿನ್ನಕ್ಕೆ. ಮನೆ ಇಲ್ವಾ? ಮನೇನು ಇಲ್ಲ, ಯಾವುದು ಇಲ್ಲ. ಮನೆ ಮತ್ತೆ ಎಲ್ಲಿದ್ದೀರಾ ನೀವು? ಯಾವ ಮನೆ? ಬಾಡಿಗೆ ಮನೇಲಿ? ಬಾಡಿಗೆ ಮನೇಲಿ. ಎಲ್ಲಿ? ಶ್ರೀನಿವಾಸಪುರದಲ್ಲೇ. ಇಲ್ಲಿ ಕೋಲಾರಕ್ಕೆ ಯಾಕೆ ಬಂದಿದ್ರೆ? ಏನೋ ನೀವು ಮನೆ ಕೇಳಿಲ್ವಾ ನಿಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ? ನಮಗೆ ಮನೆ ಬೇಕು ಅಂತ. ಎಲ್ಲಪ್ಪ, ಈಗೆಲ್ಲ ಸರ್ಕಾರದಿಂದ ಮನೆ ಯೋಜನೆಗಳು ಕೊಡ್ತಾರಲ್ಲ, ಕೊಟ್ಟಿಲ್ವಾ? ಇನ್ನು ಏನು ಕೊಟ್ಟಿಲ್ಲ. ಯಾರ್ಯಾರು? ನೀವು ಒಬ್ಬರೇ ಇರೋದಾ? ಇಲ್ಲ, ಮಕ್ಕಳು ಅವ್ರೆ. ಮಕ್ಕಳೆಲ್ಲ ಅವ್ರೆ? ಮಕ್ಕಳು ನೋಡಲ್ವಾ ನಿಮ್ಮನ್ನ? ಮಗನ್ಗೆ ಕಾಯಿಲೆ ಮಗನ್ಗೆ ಹಾಕೊಂಡು ನಾನು ಭಿಕ್ಷಾ ಬೇಡಕ್ ಬಂದಿದ್ದೀನಿ. ಕಾಯಿಲೆ ಮಗನ? ಒಬ್ಬನೇ ಮಗ. ಏನ್ 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 ಕಾಯಿಲೆ ಅವ್ರಿಗೆ? ಅಪೆಂಡಿಕ್ಸ್. ಇದು ಅಪೆಂಡಿಕ್ಸ್. ಇದು ಅದೇನೋ ಕಳ್ಳೆ ಬೆಸ್ಟ್ ಆಗ್ಬಿಟ್ಟಿತ್ತು. ಅದು ಎಲ್ಲಿ ಆಸ್ಪತ್ರೆಗಳಲ್ಲಿ ತಗೊಂಡಿಲ್ಲ. ಪ್ರೈವೇಟ್ನಾಗೆ 2 ಲಕ್ಷ ಆಯ್ತಪ್ಪ. ಹೌದಾ? ನೋಡಿ, ಇವರಿಗೆ ಮನೆ ಇಲ್ಲ. ರೇಷ್ಮೆ ಇದನ್ನ ಮಾಡಕ್ಕೆ ಹೋಗ್ತಾರೆ ಇವರು, ಆಯಿತಾ? ಒಂದು 500 ರೂಪಾಯಿ ಕೊಡ್ತಾರೆ. ಆಮೇಲೆ 300 ರೂಪಾಯಿ ಕೊಡ್ತಾರೆ. ಆಮೇಲೆ ಮಗ ಇದ್ದಾನೆ, ಮಗುಂಗೆ ಅಪೆಂಡಿಕ್ಸು, ಹುಷಾರಿಲ್ಲ, ಮನೆ ಇಲ್ಲ, ಆಯಿತಾ? ಈಗ ಇವ್ರು ಏನು ಮಾಡೋಕ್ಕೆ ಕೋಲಾರಕ್ಕೆ ಯಾಕೆ ಬಂದವ್ರೆ ಅಂದರೆ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದಾರೆ. ಕೆಲಸನೂ ಮಾಡ್ತಾರೆ, ಮಗನಿಗೋಸ್ಕರ ಮಕ್ಕಳಿಗೋಸ್ಕರ ಭಿಕ್ಷೆನೂ ಬೇಡ್ತವ್ರೆ. ಇದು ನಮ್ಮ ಸಮಾಜ. ಹೊಡೀರಿ ಚಪ್ಪಾಳೆ. ಆಯಿತು ಕಣಮ್ಮ, ಚೆನ್ನಾಗಿರಿ ಒಟ್ಟಲ್ಲಿ. ನಿಮಗೆ ನೋಡೋಣ, ನಿಮ್ಮ ಎಮ್ ಎಲ್ ಎ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಹೆಂಗೆ ಅಂತ. ಏನು ನಿಮ್ಮ ಹೆಸರು? ಆರ್ ಶಿವಣ್ಣ ಅಂತ. ಯಾವರು? ಆರ್ ಶಿವಣ್ಣ ಅಂತ. ಆರ್ ಶಿವಣ್ಣ. ಯಾವರು? ಮುಳಬಾಲ್ ತಾಲೂಕು. ಮುಳಬಾಗಿಲು ತಾಲೂಕು. ಯಾರು ನಿಮ್ಮ ಎಮ್ ಎಲ್ ಎ? ಸಮೃದ್ಧಿ ಮಂಜು. ಸಮೃದ್ಧಿ ಮಂಜು. ಹಾಂ. ಈಗಿರೋ ಮಂಜು ಯಾರದು? ಕೊತ್ತೂರು ಮಂಜು. ಕೊತ್ತೂರು ಮಂಜು ಬೇರೆ, ಸಮೃದ್ಧಿ ಮಂಜು ಬೇರೆ. ಕೋಲಾರ್ಗೆ. ಕೊತ್ನೂರು ಮಂಜು ಕೋಲಾರ, ಸಮೃದ್ಧಿ ಮಂಜುನಾಥ್ ಅವರು ಮುಳಬಾಗಿಲು ತಾಲೂಕು. ಮುಳುಬಾಗ್ಲು. ನೋಡಿ, ಅದಕ್ಕೆ ನಾನು ಯಾಕೆ ಬಸ್ ಸ್ಟ್ಯಾಂಡ್ ಕಡೆ ಬರ್ತೀನಿ ಅಂದರೆ ಎಲ್ಲ ಕ್ಷೇತ್ರದವರು ಸಿಗ್ತಾರೆ ಇಲ್ಲಿ ಅವರು ಸಿಗ್ತಾರೆ, ಅಕ್ಕದವರು ಪಕ್ಕದವರು ಎಲ್ಲ ಸಿಗ್ತಾರೆ. ಹೆಂಗೆ ಕೆಲಸಗಳಾಗಿದಾವ? ಏನೇ ಕೆಲಸ ಮಾಡ್ತಾ ಇದ್ವಿ. KH ಮುನಿಯಪ್ಪ ಏನು ಮಾಡ್ಕೊಡಲ್ಲ. ಒಂದು ಟ್ರೈನ್ ಇದ್ದಿದ್ರೆ ಏನು ಕೆಲಸ ಮುಳಬಾಗಿಲಿಂದ ಹೋಗ್ತಾ ಇದ್ವಿ. ಟ್ರೈನ್ ಯಾರು ಹಾಕಲ್ಲ. KH ಮುನಿಯಪ್ಪ ಹೇಳಿ ಅಲ್ಲಿ ನಿಮ್ಮ ಎಮ್ ಎಲ್ ಎ ಯಾರು? ಇವಾಗ ಏನು ಸರ್ ಮಾಡೋದು? KH ಮುನಿಯಪ್ಪ ಯಾರು? MP ಆಗಿ 2004 ಹೇಳಿ ಆಗಿನ ಕತೆ ಹೇಳ್ತಿದ್ರಿ ನೀವು. ಏನು ಅದಕ್ಕೆ ನನಗೆ ಏನಪ್ಪಾ ಅನ್ಕೊಂಡೆ, ಈಗ MP ತಾನೆ ಅಲ್ಲ ಇವರು. ಈಗ ದೇವನಹಳ್ಳಿ ಎಮ್ ಎಲ್ ಎ ಅವರು ಮುನಿಯಪ್ಪನವರು, ಸರಿನಾ? ಇವರು ನಿಮ್ಗೆ ಸಮೃದ್ಧಿ ಮಂಜುನಾಥ್ ಅವರು ಇವಾಗಿರೋ ಎಮ್ ಎಲ್ ಎ. ಆಗ MP ಆಗಿದ್ದಾಗ ನೀವು ಕೇಳಿದ್ರಿ? ಈಗಿಲ್ಲ. 2004 ಹೇಳಿ ಒಂದು ಕೆಲಸನೂ ಮಾಡಿಲ್ಲ. ಬಡವರಿಗೆ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಹೇಳಿ ಟ್ರೈನ್ ಆಗ್ತೀವಿ ಆಕೇ ಇಲ್ಲ. ಎಲ್ಲಿಂದ ಎಲ್ಲಿ ಟ್ರೈನ್ ಹಾಕಿ? ಮುಳಬಾಗಿಲಿಂದ ಹೇಳಿ ಆಕೆ ಇಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು MP ಆಗಿದ್ದಾಗ ಮಾಡ್ಬೇಕಿತ್ತು, ಬಟ್ ಈಗ ಆಗಲ್ಲ. ಈಗ ಯಾರು ಇರೋದು ನಿಮ್ಗೆ? ಸಮೃದ್ಧಿ ಮಂಜು. ಅಲ್ಲಲ್ಲ, MP ಸುಧಾಕರ್ ಅಲ್ವೇ? ಅವರು ಚಿಕ್ಕಬಳ್ಳಾಪುರ ಬರ್ತಾರೆ. ಮಲ್ಲೇಶ್ ಬಾಬು ಅವರು ನಿಮ್ಗೆ ಈಗ MP. ಅವ್ರ ಹತ್ರ ಕೇಳಿದಿರಾ? ಕೇಳಿಲ್ಲ, ಕೇಳ್ಬೇಕನ್ನ. ರೋಡು ಅಭಿವೃದ್ಧಿ ಎಲ್ಲ ಹೆಂಗಿದೆ? ಇಲ್ಲ, ಸಮೃದ್ಧಿ ಮತ್ತೆ ಪರವಾಗಿಲ್ಲ. ಇವಾಗ ಏನೋ ಮಾಡ್ತಾವ್ರೆ. ನಿಮ್ಮ ಊರಲ್ಲಿ ಹೆಂಗೆ ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆಯಾ? ಪರವಾಗಿಲ್ಲ ಅಲ್ಲ, ನನಗೆ ಚೆನ್ನಾಗಿದೆ ಅನ್ಬೇಕು, ಇಲ್ಲ ಚೆನ್ನಾಗಿಲ್ಲ ಅನ್ಬೇಕು. ಈ ಪರವಾಗಿಲ್ಲ ಅನ್ನೋದ್ರಲ್ಲಿ ಏನೋ ಇರುತ್ತೆ ಅಂತ ಅರ್ಥ. ಹಂಗಲ್ಲ, ಆ ಥರ ಅಲ್ಲ, ಅರ್ಧಂಬರ್ಧ ಆಗಿದೆ ಅಂತ. ಗೌರ್ಮೆಂಟ್ ಎಲ್ಲಿ ಇದು ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಏನು ಎಷ್ಟು ಕೊಡ್ತಾ ಇಲ್ಲ. ಹೌದಾ? ಸರಿ ಓಕೆ. ಬನ್ನಿ ಸರ್, ಹೇಳಿ. ನಿಮ್ಮ ಹೆಸರೇನೆ? ನಮ್ಮ ಹೆಸರು ರಂಗನಾಥ್ ಅಂತ. ರಂಗನಾಥ್ ಅವರೇ, ಏನು ಪ್ರಾಬ್ಲಮ್ ಹೇಳಿ? ಮುಳಬಾಲ್ ತಾಲೂಕು. ನಿಮ್ದು ಮುಳಬಾಗ್ಲೇನಾ? ಹೇಳಿ. ಇನ್ನಂದ್ರೆ ಈ ಗೌರ್ಮೆಂಟ್ ಬಂದ ಮೇಲೆ ಬಡವರಿಗೆ ಗೌರ್ಮೆಂಟ್ ಮನೆಗಳು ಬಂದಿಲ್ಲ. ಬಡವರಿಗೆ ಗೌರ್ಮೆಂಟ್ ಮನೆಗಳು ಬಂದಿಲ್ಲ. ಹೌದು, ಮೇನ್ ಪ್ರಾಬ್ಲಮ್. ಇವಾಗ ಬಡ ಬಗ್ಗರು ಇದ್ದಾರೆ, ಅವ್ರಿಗೆ ಮನೆ ಇರಲ್ಲ, ಬಾಡಿಗೆ ಮನೆಗಳು ಇರ್ತಾರೆ, ಆಯ್ತಾ? ಅಂತವ್ರಿಗೆ ಗೌರ್ಮೆಂಟ್ ಮನೆ ಕೊಟ್ಟಿಲ್ಲ. ಈ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದ ಮೇಲೆ ಗೌರ್ಮೆಂಟ್ ಮನೆಗಳೇ ಬಿಟ್ಟಿಲ್ಲ.
ಬಡ ಬಗ್ಗರು ಏನು ಮಾಡೋದು? ಬಾಡಿಗೆ ಮನೆಗಿದ್ದು ಏನು ಅವರು ಸಂಪಾದನೆ ಮಾಡಿದ್ದು ಬಾಡಿಗೆ ಕಟ್ಕೊಂಡ್ರೆ ಹೆಂಗ್ ಜೀವನ ಮಾಡೋದು ಅವರು? ಅಲ್ವೇ? ಅಲ್ಲ, ಇವಾಗ 5 ವರ್ಷ ಇದ್ದು ಹೋಗ್ತಾರೆ ಇವರು. ಗೌರ್ಮೆಂಟ್ ಮನೆಗಳು ಕೊಡ್ಬೇಕು. ಇವಾಗ ಬಡ ಬಗ್ಗರು ಇರ್ತಾರೆ. ಇನ್ನೊಂದು ಏನಂದ್ರೆ ಪಂಚಾಯತಿಯಲ್ಲಿ ಒಬ್ಬೊಬ್ರು ಏನಂದ್ರೆ ಇರೋರಿಗೆ ಆಗ್ತಾ ಇದಾರೆ ಹೊರತು ಇಲ್ದಿರೋರು ಬಡವ್ರಿಗಿಲ್ಲ. ಮೈನ್ ಪಾಯಿಂಟ್ ಅದು. ಹಂಗೆ ಬಡವ್ರಿಗೆ ಕೊಡ್ಬೇಕು. ಅಲ್ಲ, ಯಾರು ಹೋಗಿ ಕೇಳ್ತಿದಾರ, ಹೋಗ್ಲಿ ಅಪ್ಲೈ ಮಾಡ್ತಿದಾರಾ? ಕೇಳಿದಾಗ ಬರ್ತದೆ ಕೊಡ್ತೀವಿ ಅಂತ. MLA ಸಾಹೇಬ್ರು ಅದಕ್ಕೆ ಏನಾರು ಇದು ಮಾಡಿದ್ರ? MLA ಕೇಳ್ತಾ ಬಂದಾಗ ಕೊಡ್ತಾರಪ್ಪ, ಪಂಚಾಯತಿ ಅವ್ರು ಕೊಡ್ತಾರ ಅಂತ ಹೇಳ್ತಾರೆ. ಕೊಡ್ತಾರೆ ಅಂತ ಯಾರು ಕೊಡ್ತಾರೆ ನಮ್ಗೆ? ಕೇರ್ಲೆಸ್ ಅಲ್ವಾ? ಅಷ್ಟೇ. ಗೆಲ್ಲ ತನಕ ಒಂದು, ಗೆದ್ಮೇಲೆ ಇನ್ನೊಂದು. ಏನ್ರಿ ಗೌಡ್ರ, ಏನ್ ಸಮಾಚಾರ? ಯಾವ್ರು? ಒಕ್ಲೇರಿ. ಒಕ್ಲೇರಿ. ಯಾವ ಏರಿಯಾ? ಒಕ್ಲೇರಿನೇ. ಕೋಲಾರ. ಇಲ್ಲೇ ಕೋಲಾರ. ಯಾರು ನಿಮ್ಮ MLA? ಕೊತ್ತೂರು ಮಂಜು. ಹೆಂಗದೆ ಕೆಲಸ? ಪರವಾಗಿಲ್ಲ ಸರ್, ಮಾಡ್ತಾರೆ. ಪರವಾಗಿಲ್ಲ ಅಂದ್ರೆ ಹೆಂಗೆ? ಚೆನ್ನಾಗಿ ಮಾಡ್ತಾವ್ರೆ. ಚೆನ್ನಾಗಿ ಅಂದ್ರೆ ಹೆಂಗೆ? ರೋಡ್ಗೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ. ರೋಡ್ಗಳೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ. ಅವರು ಅಭಿವೃದ್ಧಿ ಆಯ್ತವ್ರ? ಅವ್ರಿಗೆ ಗೊತ್ತಿಲ್ಲ ಸರ್. ಹಂಗೆ ಅದು ಗೊತ್ತಿಲ್ಲ. ಮತ್ತೆ ಏನ್ ಸಮಾಚಾರ? ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ನಿಮ್ಗೆಲ್ಲ ಫ್ರೀ ಕೊಡ್ಬೇಕಾ ಏನಾದ್ರು? ಸರ್ ಫ್ರೀ ಏನು ಕೊಡ್ತಾರೆ ಸರ್ ನಮಗೆ? ಕೊಡ್ಬೇಕಾ? ಯಾರು ಕೊಡ್ತಾರೆ? ಕೊಟ್ಟವರಲ್ಲ ಲೇಡೀಸ್, ನಿಮ್ಗೂ ಕೊಡ್ತಾರಲ್ಲ, ನಮ್ಗೆ ಕೊಡ್ತಾರೆ ಸರ್. ಹಂಗೆ ವಿಷಯ. ಚೆನ್ನಾಗಿ ಮಾಡ್ತಾರ, ಚೆನ್ನಾಗಿ ಮಾಡ್ತಾವ್ರೆ. ಮತ್ತೆ ಹೆಂಗಸ್ರಿಗೆಲ್ಲ 200 ರೂಪಾಯಿ ಬರ್ತೈತಾ? ಬರ್ತೈತೆ ಸರ್. ತಿಂಗಳ ಬರ್ತಿದೆಯಾ? ಇಲ್ಲ ಬರ್ತೈತೆ ಸರ್, ಬರ್ತೈತೆ. ನೀವು ಇಸ್ಕತ್ತೀರಾ, ಅವ್ರಿಗೆ ಕೊಡ್ತೀರಾ? ಹೆಂಗಸರು ಇಸ್ಕೊಂತಾರೆ, ನಮ್ಗೆ ಕೊಡ್ತಾರೆ ಸರ್. ಒಂದು 90 ಗಿಂಟಿಗೆ ಸರ್ 90 ಇಲ್ಲ, ಏನೂ ಇಲ್ಲ. ಕರೆಕ್ಟಾಗಿ ಮಾತಾಡ್ತೀರ ಅಷ್ಟೇ. ನಾವು 90 ಕೊಡ್ತಾರ. ಅಲ್ಲ, ಅದಕ್ಕೆ ಏನಾರ ನೀವು ಇಸ್ಕತ್ತೀರಾ? ಇಲ್ಲ ಸರ್, ನಾವೆಲ್ಲ ತೋರಿಸ್ಕೊಡಲ್ಲ. ಅವ್ರಿಗೆ ಅವ್ರಿಗೆ 1 ರೂಪಾಯಿನೂ ಕೇಳಲ್ಲ. ಅದು ನಿಮ್ದೇ ಅಂತೀರಾ? ನೀವೇನ್ ಕೆಲಸ ಮಾಡ್ತೀರಾ? ನಾವು ವ್ಯವಸಾಯ ಸರ್. ವ್ಯವಸಾಯ ಮಾಡ್ತೀರಾ? ಸೂಪರ್, ಮಾಡಿ ಸರ್, ಒಳ್ಳೇದಾಗ್ಲಿ. ಹಿಂಗ್ ನಾಚ್ಕೊಂಡು ಹೋಗ್ಬಿಟ್ರೆ ಹೆಂಗ್ರಿ ನಮ್ಮ ಸಮಾಜ? ಏನ್ರ ಹುಡುಗ್ರ, ಏನ್ರ ಮಾಡ್ತಿದ್ದೀರಾ? ನೋ ರೆಸ್ಪಾನ್ಸ್. ಇನ್ಸ್ಟಾಗ್ರಾಮ್ ನೋಡ್ತೀರಾ ಹುಡುಗರು? ನಿಮ್ಮ ಊರ ಅಭಿವೃದ್ಧಿ ಹೆಂಗಾಗದೆ ಅದ್ರ ಬಗ್ಗೆ ಯೋಚನೆ ಇಲ್ವೇ? ಏನಿಲ್ಲ, ಅವೆಲ್ಲ ಏನ್ ಮಾಡಿದ್ರೆ ತಾನೇ ಹೇಳೋದು ನಾವು. ಏನ್ ಮಾಡವ್ರೆ? ಯಾರು ನಿಮ್ಮ MLA? ಏನ್ ಮಾಡಿಲ್ಲ. ಮಂಜಣ್ಣು ಏನು ಮಾಡಿಲ್ವೇನೋ? ಏನೋ ಮಾಡ್ತಾರ ಪಾಪ. ಅವ್ರ ಬಾದ್ ಅವ್ರ ನಮ್ ಬಾದ್ ನಮ್ಮ. ಅವ್ರ ಬಾದ್ ಅವ್ರಕ, ನಿಮ್ ಬಾದ್ ನಿಮ್ಗ. ಅವ್ರ ಬಾದ ಏನು, ನಿಮ್ ಬಾದ ಏನು? ನಿಮ್ ಬಾದೆ ಕೇಳಕ್ಕೆ ಬಂದು ಹೇಳಪ್ಪ. ನಮ್ದು ಎಕ್ಸಾಮ್ಗಳು, ಸ್ಟಡೀಸು ಇದೇ ಆಗ್ಬಿಟ್ಟದೆ. ಆಮೇಲೆ ಕೋಲಾರ ಇಷ್ಟು ಮಾತ್ರ ನಡೀತಾ ಐತೆ. ರೋಡ್ಗಳೆಲ್ಲ ಸರಿಯಾಗವ? ರೋಡ್ಗಳ ಪರವಾಗಿಲ್ಲ. ರೋಡ್ಗಳು ಅಭಿವೃದ್ಧಿ ಆಗ್ಬೇಕು. ಕೋಲಾರ ಇನ್ನೂ ಅಭಿವೃದ್ಧಿ ಆಗ್ಬೇಕು. ಬಸ್ ಸ್ಟ್ಯಾಂಡ್ ಇದು ಯಾವಾಗ ಮಾಡಿದ್ರು? ಮುಂಚೆ ಅದು ಮಾತ್ರ ಇತ್ತಲ್ವಾ? ಇದು ಆಯ್ತಣ್ಣ, ಒಂದು 2-3 ವರ್ಷ ಆಯ್ತು. 2 ವರ್ಷ ಆಯ್ತಾ? ಚೆನ್ನಾಗಿದೆಯಾ? ಇಲ್ಲೆಲ್ಲ ಸೇಫ್ಟಿ ಗಿಫ್ಟ್ ಚೆನ್ನಾಗಿದೆಯಾ? ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಸೇಫ್ಟಿ ಎಲ್ಲ ಓಕೆ. ಆಸ್ಪತ್ರೆಗಳೆಲ್ಲ ಹೆಂಗೆ? ಪರವಾಗಿಲ್ಲ, ಚೆನ್ನಾಗವೆ. ಡಾಕ್ಟರ್ಗಳೆಲ್ಲ ಟೈಮಿಗೆ ಕರೆಕ್ಟ್ ಅವೆಲ್ಲ ಓಕೆ. ಕೋಲಾರದು ಒಂದು ಲೆವೆಲ್ಗೆ ಓಕೆ. ಬಟ್ ರೋಡ್ಗಳದು, ಈ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಕೋಲಾರದಲ್ಲಿ? ನೀನು ನೋಡಿಲ್ಲ ಅಷ್ಟೇ, ಓಡಾಡ್ಬೇಕು ಕೋಲಾರ ಫುಲ್ ನೀನು ಒಂದ್ಸಲ. ಹೌದಾ? ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ಅದಿರ್ಲೇಬೇಕಲ್ಲ? ಅವಿರ್ಬೇಕು ಮೈನು. ಬಟ್ ಅದ್ರ ಟ್ರಾಫಿಕ್ ಒಳಗೆ ಅದು ಕಳೆದೋಗ್ತಾ ಇದೆ. ಏನಿಲ್ಲ ಕೋಲಾರಾಗ. ಮಂಜುನಾಥ್ ಅವರು ಜನರ ಸಂಪರ್ಕಕ್ಕೆ ಸಿಗ್ತಾರ? ವಿದ್ಯಾರ್ಥಿಗಳಿಗೆಲ್ಲ ಏನಾದ್ರು ಯೋಜನೆಗಳು? ಇಲ್ಲ, ಬರ್ತಾರೆ. ಕಾಲೇಜಲ್ಲಿ ಫಂಕ್ಷನ್ಸ್ ಏನಾದ್ರು ಬಂದಾಗ ನಮ್ಮ ಕಾಲೇಜ್ದು ಬಿಲ್ಡಿಂಗ್ ಕಟ್ತಾವ್ರೆ. ಎಲ್ಲ ಚೆನ್ನಾಗಿ ನಡೀತವೆ. ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಕಾಲೇಜ್ ಮಾತ್ರ ಬೆಂಕಿ.